ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಯ 1:3ನ ಇದೀಗ ತಾನೇ ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಇದು ಎಲ್ಲಿ ಸಿಕ್ತು ಇದು ಒಂದು ನೋಟಿಫಿಕೇಷನ್ ಅಂತ ಕೇಳ್ಬೋದು ನೀವು. ಈ ಒಂದು ಲಿಸ್ಟ್ ಆಗಲಿ ನೋಟಿಫಿಕೇಷನ್ ಆಗಲಿ ಯಾವುದೇ ರೀತಿ KEA ವೆಬ್ಸೈಟಲ್ಲಿ ಅನೌನ್ಸ್ ಆಗಿರೋದಿಲ್ಲ. ಓಕೆನಾ. ನಾನು ಒಂದು ವಿಡಿಯೋ ಈ VAಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ಸಹ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ, ಯಾವ ವೆಬ್ಸೈಟಲ್ಲಿ ಈ ಒಂದು ನೋಟಿಫಿಕೇಷನ್ ಹಾಕಿದ್ದಾರೆ, ಎಲ್ಲಿ ಸಿಕ್ತು ನಿಮಗೆ ಅನ್ನೋಂಥದ್ದು. ಇದು ಯಾವುದೇ ರೀತಿ KEA ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರೋದಿಲ್ಲ. ಓಕೆನಾ. ಇದು ಒಂದು ಆಯಾ ಜಿಲ್ಲೆಗೆ ಸಂಬಂಧಿಸಿದಂಥ ಜಿಲ್ಲಾಧಿಕಾರಿಗಳು ಅಪ್ಲೋಡ್ ಮಾಡ್ತಕ್ಕಂಥ ನೋಟಿಫಿಕೇಷನ್ ಇದಾಗಿರುತ್ತೆ. ಇಲ್ಲಿ ನಾನು ನಿಮಗೇನಾದರೂ ನಿಮ್ಮ ಪ್ರತಿಯೊಂದು ಜಿಲ್ಲೆಯ 1:3 ಲಿಸ್ಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಪ್ರತಿಯೊಂದು ಜಿಲ್ಲೆಯ 1:3 ಲಿಸ್ಟ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಈಗಲೇ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಇಲ್ಲಿ ಇರ್ತಕ್ಕಂಥ ನೋಟಿಫಿಕೇಷನ್ ನೋಡ್ಬೋದು ನೀವು. ಡೇಟು 20/12/2024 ಅಂದರೆ ಇವತ್ತಷ್ಟೇ ಬಿಟ್ಟಿರ್ತಕ್ಕಂಥ ನೋಟಿಫಿಕೇಷನ್ ಇದಾಗಿರುತ್ತೆ. ಇಲ್ಲಿ ನೋಡೋದಾದರೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆದಿರುವ ಒಟ್ಟು 3,946 ಅಭ್ಯರ್ಥಿಗಳಿಗೆ ಮೆರಿಟ್ ಪಟ್ಟಿಯಲ್ಲಿ 1:3 ಅನುಪಾತದಂತೆ ದಾಖಲಾತಿ ಪರಿಶೀಲನೆಗೆ ಪ್ರಕಟಿಸಿ ಆಕ್ಷೇಪಣೆಗೆ ಅವಕಾಶ ನೀಡಿ ನಂತರ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿ ಸಿಂಧುತ್ವ ಪ್ರಮಾಣಪತ್ರ, ಪೊಲೀಸ್ ವರದಿ, SSLC ಅಥವಾ PUC ಅಂಕಪಟ್ಟಿಯ ನೈಜತೆಯನ್ನು ಪರಿಶೀಲಿಸಿಕೊಂಡು ಆದೇಶ ನೀಡಲು ವೇಳಾಪಟ್ಟಿಯಂತೆ ಕ್ರಮ ವಹಿಸಲು ಉಲ್ಲೇಖ 3ರ ಪತ್ರದಲ್ಲಿ ನಿರ್ದೇಶಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಇಲ್ಲಿ ಮೈಸೂರು ಜಿಲ್ಲೆದು ಒಂದು 1:3 ಲಿಸ್ಟ್ನ ಬಿಟ್ಟಿರ್ತಕ್ಕಂಥದ್ದು. 3,946 ಅಭ್ಯರ್ಥಿಗಳು 1:3 ಲಿಸ್ಟ್ನಲ್ಲಿ ಇರ್ತಕ್ಕಂಥದ್ದು ಇವರು ರೆಡಿ ಮಾಡಿದ್ದಾರೆ. ಹಾಗೆ ಫಸ್ಟು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾರೆ. ನಂತರ ಅದರಲ್ಲೇನಾದರೂ ಅದನ್ನ ಅನೌನ್ಸ್ ಮಾಡಿ ಆಬ್ಜೆಕ್ಷನ್ಸ್ ಇತ್ತು ಅಂದರೆ ಅದಕ್ಕೂ ಒಂದು ಅವಕಾಶ ಕೊಡ್ತಾರೆ. ಆಬ್ಜೆಕ್ಷನ್ಸ್ ಎಲ್ಲ ಕ್ಲಿಯರ್ ಆದ ನಂತರ ಫೈನಲ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟು ಸಿಂಧುತ್ವ ಪ್ರಮಾಣ ಪತ್ರ. ಸಿಂಧುತ್ವ ಪ್ರಮಾಣ ಪತ್ರ ಅಂದರೆ ಏನು ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ. ಸಿಂಧುತ್ವ ಪ್ರಮಾಣ ಪತ್ರ ಅಂದರೆ ಏನು ಅಂದರೆ, ಇವಾಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರತಿಯೊಂದು ಸರ್ಟಿಫಿಕೇಟ್ ತೋರಿಸ್ತೀರಲ್ವಾ, ಅಂದರೆ ನಿಮ್ಮದು ಕ್ಯಾಸ್ಟು, ಇನ್ಕಮ್ಮು, ಮತ್ತು ಸೆಕೆಂಡ್ PU ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ಮತ್ತು ಹಾಗೆ ಹೀಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಅದರದ್ದೆಲ್ಲ ನೀವು ತೋರಿಸ್ತೀರಲ್ವಾ, ಅದೆಲ್ಲ ಆ ಸರ್ಟಿಫಿಕೇಟ್ ಎಲ್ಲವೂ ಸಹ ಯಾವುದೇ ರೀತಿ ಸುಳ್ಳಿಂದ ಇರದೆ ನೈಜತೆಯಿಂದ ಕೂಡಿದೆ ಅನ್ನೋವಂಥದ್ದು ಒಂದು ಪ್ರಮಾಣ ಪತ್ರ ಅದಾಗಿರುತ್ತೆ. ಓಕೆನಾ. ನೆಕ್ಸ್ಟು ಪೊಲೀಸ್ ವರದಿ, SSLC ಮತ್ತು PUC ಅಂಕಪಟ್ಟಿ. ಅದೇ ಪೊಲೀಸ್ದು ವೆರಿಫಿಕೇಷನ್ ಇರುತ್ತೆ. ನಿಮ್ಮದು SSLC PUC ಮಾರ್ಕ್ಸ್ ಕಾರ್ಡ್ಗಳದ್ದು ಕರೆಕ್ಟಾಗಿ ಅದು ಒರಿಜಿನಲ್ಲ ಡೂಪ್ಲಿಕೇಟಾ ಅನ್ನೋವಂಥದ್ದನ್ನ ಕರೆಕ್ಟಾಗಿ ಅವರು ವೆರಿಫಿಕೇಷನ್ ನಡೆಸಿ ನಂತರ ಸೆಲೆಕ್ಟ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ನೆಕ್ಸ್ಟು ಮೈಸೂರು ಜಿಲ್ಲೆಯ ಅರ್ಹ ಅಭ್ಯರ್ಥಿಗಳ ಪಟ್ಟಿಯ ಪೈಕಿಯಲ್ಲಿ 1:3 ಅನುಪಾತದಲ್ಲಿ ದಾಖಲೆಗಳನ್ನು ಪರಿಶೀಲಿಸಲು ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ಸದರಿ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸಲು ಮತ್ತು ವಿಕಲಚೇತನ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸುವುದು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸಲು ದಿನಾಂಕವನ್ನು ಪ್ರಕಟಿಸಲಾಗುವುದು. ಎಸ್ ಫ್ರೆಂಡ್ಸ್, ಇಲ್ಲಿ ಅದೇ 1:3ನ ವೆರಿಫಿಕೇಷನ್ ನಂತರ ಇಲ್ಲಿ ಒಂದು ದಾಖಲೆಗಳದ್ದು ಪರಿಶೀಲನೆ ಆಗುತ್ತೆ. ನೆಕ್ಸ್ಟ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳೇನಾದರೂ ಇತ್ತು ಅಂದರೆ ಅವ್ರದ್ದು ಕಂಪ್ಲೀಟು ವೆರಿಫಿಕೇಷನ್ ನಡೆಸ್ತಾರೆ. ಯಾಕೆ ಅಂದರೆ ಅವ್ರು ನಿಜವಾಗ್ಲೂ ಹ್ಯಾಂಡಿಕ್ಯಾಪ ಅಥವಾ ಏನಾದರೂ ಸುಳ್ಳಿಂದ ಎಲ್ಲ ಮಾಡಿಸ್ಕೊಂಡಿರ್ತಾರಲ್ವ, ಆ ರೀತಿ ಏನೂ ಇರಬಾರ್ದು ಅನ್ನೋದಕ್ಕೋಸ್ಕರ ಅವ್ರದ್ದು ಒಂದು ಬ್ರೀಫಾಗಿ ವೆರಿಫಿಕೇಷನ್ನ ನಡೆಸ್ತಾರೆ. ಹಾಗೆ ಇಷ್ಟರದ್ದೆಲ್ಲ ವೆರಿಫಿಕೇಷನ್ದು ಡೇಟ್ನ ನಿಮ್ಗಿನ್ನೂ ಗೊತ್ತಿಲ್ಲ, ನೀವಿನ್ನೂ ನೋಡಿಲ್ಲ ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಡೇಟ್ಗೆ ಯಾವ್ಯಾವ ಒಂದು ವೆರಿಫಿಕೇಷನ್ನ ನಡೆಸಲಾಗುತ್ತೆ ಅನ್ನೋವಂಥದ್ದನ್ನ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಚೆಕ್ ಮಾಡಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಓಕೆನಾ. ನೆಕ್ಸ್ಟು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ನೇಮಕಾತಿ ಸಂಬಂಧ 1:3 ಅನುಪಾತದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆರವರ ಕಾರ್ಯಾಲಯದಲ್ಲಿ ಹಾಗೂ ಇಲ್ಲಿ ತಿಳಿಸಿರ್ತಕ್ಕಂಥ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಓಕೆನಾ. ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ KEA ವೆಬ್ಸೈಟಲ್ಲಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಆಗಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ 1:3ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನೋಟಿಫಿಕೇಷನ್ ಸಹ KEA ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರೋದಿಲ್ಲ. ಇಲ್ಲಿ ಆಯಾ ಜಿಲ್ಲೆಗೆ ಸಂಬಂಧಿಸಿದಂಥ ವೆಬ್ಸೈಟ್ನಲ್ಲಿ ಮಾತ್ರ ಅನೌನ್ಸ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ನೋಡೋಣ, ಇಲ್ಲಿ ಮೈಸೂರು
ಅವ್ರದ್ದು ಒಂದು 1:3 ಇಲ್ಲಿ ನೋಡೋದಾದರೆ ಇಲ್ಲಿ ನೋಡಿ ಪ್ರತಿಯೊಬ್ಬರು ಯಾರ್ಯಾರು ಆಯ್ಕೆ ಆಗಿದ್ದೀರಾ ಅವ್ರದ್ದೆಲ್ಲರದು ಮಾರ್ಕ್ಸು, ಹಾಗೆ ಜೆಂಡರು ರಿಸರ್ವೇಷನ್ ಇದ್ದರೆ ಅದು, ಕ್ಯಾಟಗರಿ ವೈಸು, ಅವ್ರ ಡೇಟ್ ಆಫ್ ಬರ್ತು, ಹಾಗೆ ಹೀಗೆ ಫುಲ್ಲು ಅವ್ರದ್ದು ಡೀಟೇಲ್ಸ್ ಇಲ್ಲಿದೆ. ಒಂದ್ಸರಿ ಚೆಕ್ ಮಾಡಿ. ಯಾರೆಲ್ಲ ಈ 1:3ಗೆ ಸೆಲೆಕ್ಟ್ ಆಗಿದ್ದೀರೋ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ಇಲ್ಲೇ ಇದೆ, ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅವ್ರದ್ದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೇ ಇದೆ. ಓಕೆನಾ. ಹೀಗೆ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೇ ಅಪ್ಡೇಟ್ ಇದ್ದರೂ ನಾನು ನನ್ನ ಚಾನಲ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಓಕೆನಾ. ಇದು ಕಟ್ ಆಫ್ ಬಗ್ಗೆ ನಾನು ಒಂದು ಫುಲ್ ಅನಾಲಿಸಿಸ್ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ಇನ್ನಿತರ ಯಾವುದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವೇನಾದರೂ ಪ್ರಿಪೇರ್ ಆಗ್ತಿದ್ರೆ ನನ್ನ ಪೇಜ್ನಲ್ಲಿ ಎಲ್ಲ ರೀತಿ ಇನ್ಫಾರ್ಮೇಷನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನನ್ನ ಚಾನಲ್ನ ವಾಚ್ ಮಾಡ್ತಾ ಇರಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಗ್ರಾಮಾಡಳಿತ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:3 ಲಿಸ್ಟ್ನ ಒಂದು ಇನ್ಫಾರ್ಮೇಷನ್ ಇದಾಗಿತ್ತು. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ. ನಿಮಗೆ ಪ್ರತಿಯೊಂದು ಜಿಲ್ಲೆಯ ಅಪ್ಡೇಟ್ಗಳು ಅದರಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ನೀವು ಚೆಕ್ ಮಾಡ್ಕೋಬೇಕು ಪ್ರತಿಯೊಂದು ಜಿಲ್ಲೆ, ಅಥವಾ ನಿಮ್ಮ ಒಂದು ಜಿಲ್ಲೆಯ ಒಂದು ಲಿಸ್ಟಿನ ಬಗ್ಗೆ ನೋಡಬೇಕು, ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋವಂಥದ್ದನ್ನ ಏನಾದರೂ ಒಂದು ಇನ್ಫಾರ್ಮೇಷನ್ ಎಲ್ಲ ರೀತಿ ನಿಮಗೆ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಇವಾಗಲೇ ಜಾಯ್ನ್ ಆಗಿ ಅಂತಲೇ ಹೇಳ್ಬೋದು. ಹಾಗೆ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಸರ್ಟಿಫಿಕೇಟ್ಸ್ ಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು ಇನ್ನೊಂದು ಸರಿ ಇವಾಗ ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಮುಂದಿನ ವೀಡಿಯೋಗಳಲ್ಲಿ ನೀವು ಯಾವ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಬೇಕು ಅನ್ನೋಂಥ ಕರೆಕ್ಟಾಗಿ ನೀವು ಯಾವ ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು, ಯಾವ್ದು ತೊಗೊಂಡೋದ್ರೆ ಬೆಟರು, ಅಥವಾ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದರೆ, ಅಕಸ್ಮಾತ್ ಏನೋ ಒಂದು ತಪ್ಪಾಗಿ ಕೊಟ್ಟಿದ್ರೆ ಅದನ್ನೆಲ್ಲ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅನ್ನೋವಂಥ ಬ್ರೀಫ್ ಎಕ್ಸ್ಪ್ಲನೇಷನ್ ನಾನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆನಾ. ವೀಡಿಯೋಸ್ನ ವಾಚ್ ಮಾಡಿ ಏನೆಲ್ಲ ಪಕ್ಕಾ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಅನ್ನೋಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಇನ್ನಿತರ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿಯೊಂದು ಮಾಹಿತಿನ ಇಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಕ್ಕಾಗದೇ ಇರೋವಂಥ ಮಾಹಿತಿಗಳನ್ನ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಓಕೆನಾ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.